ಚಿಕ್ಕೋಡಿ ನಗರದ ಇಂದಿರಾನಗರದಲ್ಲಿ ಅದ್ದೂರಿಯಾಗಿ ಕುಡಿಯುವ ನೀರಿನ ಘಟಕಗಳ ಉದ್ಘಾಟನೆ ನಡೆಯಿತು. ಶಾಸಕ ಗಣೇಶ್ ಹುಕ್ಕೇರಿ ಅವರು ಕುಡಿಯುವ ನೀರಿನ ಘಟಕಗಳ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಅವರ ವಿಶೇಷ ಅನುದಾನ 10 ಕೋಟಿ ರೂಪಾಯಿಗಳು ತಂದು ಚಿಕ್ಕೋಡಿ ನಗರದ ಪ್ರತಿಯೊಂದು ವಾರ್ಡ್ಗಳಲ್ಲಿ ಡಾಂಬರೀಕರಣ ಕಾರ್ಯ ಕೈಗೊಳ್ಳಲಾಗುವುದು. ಇಂದಿರಾನಗರದಲ್ಲಿ ಮಹಿಳೆಯರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಆರ್ಒ ಪ್ಲಾಂಟ್ ಅಳವಡಿಸಲಾಗಿದೆ. ಈ ತರಹ ಪ್ರತಿಯೊಂದು ವಾರ್ಡ್ಗಳಲ್ಲಿ 2 ಆರ್ಒ ಪ್ಲಾಂಟ್ಗಳು ಅಳವಡಿಸಲಾಗುವುದು ಎಂದರು. ಪುರಸಭೆ ಸದಸ್ಯ ಸಾಬೀರ್ ಜಮಾದಾರ್ ಮಾತನಾಡಿ, ಗುಡ್ಡಗಾಡು ಪ್ರದೇಶ ಇರುವುದರಿಂದ ಮಹಿಳೆಯರಿಗೆ ಕೆಳಗಡೆ ಹೋಗಿ ನೀರು ತರುವುದು ಕಷ್ಟಕರವಾಗುತ್ತಿದೆ. ಹೀಗಾಗಿ ಅತ್ಯಂತ ಶುದ್ಧ ಕುಡಿಯುವ ನೀರಿನ ಘಟಕ ಅವಶ್ಯಕತೆ ಇರುವುದರಿಂದ ಕುಡಿಯುವ ನೀರಿನ ಘಟಕಗಳನ್ನು ಅಳವಡಿಸಲಾಗಿದೆ ಎಂದರು. ಪುರಸಭೆ ಸದಸ್ಯ ರಾಮ ಮಾನೆ ಮಾತನಾಡಿದರು. ಅಂಗಾರಿಕಾ ಸಂಕಷ್ಟ ನಿಮಿತ್ತವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ, ಇವತ್ತಿನ ದಿವಸ 2 ಫಿಲ್ಟರ್ ಇಲ್ಲಿ ಉದ್ಘಾಟನೆ ಆಗಿದ್ದವು. ವಿಶೇಷ ನಮ್ಮ ಗಣೇಶನ್ನ ಸಾಬೀರ್ ಜಮಾದಾರ್ ನಮ್ಮ ಸಾವುಕಾರ ಅವ್ರ ವಿಶೇಷ ಪ್ರಯತ್ನದಿಂದ ಇವತ್ತಿನ ದಿವಸ ಇರ್ತಕ್ಕಂಥ ಜನರಿಗೆ ಅನುಕೂಲ ಆಗಲಿ ಅಂತ ಭಾವನೆ ಇಟ್ಕೊಂಡು, ಯಾಕಂದ್ರೆ ಥೋಡೆ ಮಂದಿ ಫಿಲ್ಟರ್ ನೀರು ಚಿಕ್ಕೂರಾಗ ಕುಡಿತಿತ್ತು. ಈಗ ಪ್ರತಿಯೊಂದು ಮನುಷ್ಯಾಗ ಸಿಗಲಿ ಅನ್ನೋದಿಷ್ಟಿಲ್ಲ. ನಮ್ಮ MLA ಆಗಲಿ, ನಮ್ಮ ಸಾವುಕಾರ ಆಗಲಿ, ಸಾಬೀರ್ ಆಗಲಿ, ಈ ವಿಚಾರ ಇಟ್ಕೊಂಡು ಸಾವುಕಾರದು ಭಾಳ ಬೆಸ್ಟ್ ಕೆಲಸ ಮಾಡಿದವರು. ಬರೀ ನೀರಿನ ಅಷ್ಟೇ ಅಲ್ಲ, ಇಲ್ಲಿ ಎಲ್ಲ ಸವಲತ್ತು ಲೈಟ್ದಾಗಲಿ, ರೋಡ್ದಾಗಲಿ ಹಾಗೂ ಅನೇಕ ಜನಪರ ಕಾರ್ಯಕ್ರಮ ಭಾಳಷ್ಟು ಇಲ್ಲಿ ಮಾಡಿದ್ದಾರೆ. ಅದು ಈ ಗಣೇಶನ್ನ ಮತ್ತೊಮ್ಮೆ ಹೇಳ್ರಿ, ಇಡೀ ಚಿಕ್ಕೋಡಿ ಊರಾಗ ಪ್ರತಿಯೊಂದು ವಾರ್ಡ್ದಾಗ 2 ಫಿಲ್ಟರ್ ಆಗಬೇಕು. ಮತ್ತು ಸ್ವಚ್ಛ ನೀರು ಕೊಡುವಂಥ ನಾವು ಮುಂದಿನ ದಿನಮಾನದಾಗ ವಿಚಾರ ಇಟ್ಕೊಂಡು ಇಡೀ ಚಿಕ್ಕೋಡಿ ಊರಾಗ ನಾವು ಸ್ವಚ್ಛ ನೀರು ಕೊಡೋದು ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಈಗಾಗಲೇ ಗಣೇಶನ ಮಾತಾಡಿದರು. ಅವರು ಈಗ ಮಾತಾಡೋದು ಹೇಳ್ತಾರೋ. ಎಲ್ಲರಿಗೂ ನಮಸ್ಕಾರ. ನಿಮ್ಮಲ್ಲಿ ವಿಶೇಷವಾಗಿ ಇವತ್ತು ಶುದ್ಧ ಕುಡಿ ನೀರು ಘಟಕ ನಮ್ಮೆಲ್ಲ ಕೌನ್ಸಿಲರ್ ಸೇರಿ ಇವತ್ತು ಮೊದಲೇ ಇಲ್ಲಿ ಇಂದಿರಾನಗರದಾಗ ನಮ್ಮೆಲ್ಲ ಇವತ್ತು ಶಾಬೀರ್ ನಮ್ಮ ಕೌನ್ಸಿಲರ್ ಹೇಳಿದ್ರು. ಅಂದರೆ ಇವತ್ತು ನಮ್ಮ ತಾಯಿಯಂದ್ರಿಗೆ ಕೆಳಗೆ ಹೋಗಿ ನೀರು ತರುವಂಥದ್ದು ಅಂದ್ರೆ ಆ ಪರಿಸ್ಥಿತಿ ಬರ್ತಿತ್ತು. ಇವತ್ತು ನಾವು ಅವ್ರು ನಮ್ಗೆ ವಿನಂತಿ ಮಾಡಿದ ಮೇಲೆ ಇಲ್ಲಿ 2 ಶುದ್ಧ ನೀರು ಘಟಕ ನಾವು ಇವತ್ತು ಕೊಟ್ಟಿದ್ದೆವು. ನಾವು ಎಲ್ಲರಿಗೂ ಕೂಡಿ ಇವತ್ತು ಏನು ಚರ್ಚೆ ಮಾಡಿವಿ ಅಂದ್ರೆ ಒಂದೊಂದು ವಾರ್ಡ್ದಾಗ ಬರೋ ದಿನಮಾನದಾಗ ಒಂದು 2-3 ತಿಂಗಳಲ್ಲಿ ವಿಶೇಷವಾಗಿ ಚಿಕ್ಕೋಡಿದಾಗ ಎಲ್ಲೆಲ್ಲಿ ಒಂದೊಂದು ವಾರ್ಡ್ ಐತಿ 2-3 ಇಂಥವು ಜಾಗ ಸ್ಥಳ ಅವಕಾಶ ನೋಡಿ ಇಂಥವು ಶುದ್ಧ ಕುಡಿ ನೀರು ಘಟಕ ಇಲ್ಲಿ ಕುಡಿಸುವಂಥದ್ದೊಂದು ವ್ಯವಸ್ಥೆ ಮಾಡ್ತೀವಿ. ವಿಶೇಷವಾಗಿ ಯಾವ ರೀತಿ ನಮ್ಮ ಗುರುವಾರಪೇಟೆ ಸನ್ಮಾನ್ಯ ಪ್ರಕಾಶನ್ನ ನಾವು ಎಲ್ಲರೂ ಒಂದು ಸಹಕಾರದಿಂದ ಯಾವ ರೀತಿ ಒಂದು ಡೆವಲಪ್ಮೆಂಟ್ ಮಾಡಕತ್ತೀವಿ. ಬರುವ ಒಂದು 3 ತಿಂಗಳಲ್ಲಿ ಚಿಕ್ಕೋಡಿಗೆ ವಿಶೇಷ ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವ್ರ ಕಡೆಯಿಂದ ಇನ್ನೂ 10 ಕೋಟಿ ರೂಪಾಯಿ ಅನುದಾನ ಕೊಟ್ಟ ಎಲ್ಲ ಓಣಿದಾಗ ಡಾಂಬರೀಕರಣ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಅಂಗಾರಕ ಸಂಕಷ್ಟಿ ದಿವಸ ಚಲೋ ದಿವಸ. ಆಮೇಲೆ ಇವತ್ತೇನೈತಿ ಇಲ್ಲಿ ಅವಶ್ಯಕತೆ ಐತೆ ಅತಿ ಹೆಚ್ಚು. ಅಂದ್ರೆ ಇದು ಗುಡ್ಡ ಪ್ರದೇಶ ಐತಿ ಇಲ್ಲಿ. ಅಂದರೆ ನಮ್ಮ ಇಲ್ಲಿ ತಳಗೆ ಹೋಗಿ ನೀರು ತರಕ್ಕೆ ಭಾಳ ತೊಂದರೆ ಇತ್ತು. ಆಮೇಲೆ ಇವತ್ತು ಎಲ್ಲರಿಗೆ ಇಲ್ಲಿ ಅತಿ ಅವಶ್ಯಕತೆ ಇತ್ತು. ಇವತ್ತು ಅನುಕೂಲ ಆಗಿದೆ. ಎಲ್ಲ ಸಾವುಕಾರ ಗಣೇಶನ ಯಾವುದೂ ಇಲ್ಲಿ ಅಂದ್ರೆ ಇದು ಹಿಂಗಿತ್ತು ಇಲ್ಲಿ. ಅಂದ್ರೆ ಜಾಗ ಮಾರಕ್ಕೆ ಸಕಟ್ ತೆಗೆದಿರಿ ಇಲ್ಲಿ ಜನ ಪಬ್ಲಿಕ್. ಆಮೇಲೆ ಈಗ ಇಲ್ಲಿ ಸಾವುಕಾರ CC ರೋಡ, ಲೈಟ, 24/7 ನೀರ, UGD. ಆಮೇಲೆ ಈಗ ಹನುಮಾನ್ ಮಂದಿರ ಕೆಲಸ ಈಗ ಸ್ಟಾರ್ಟ್ ಐತಿ. KBದವ್ರು ವೈರ್ ಮ್ಯಾಗಿಂದ ಹೋಗಿದವನ ಸ್ಲ್ಯಾಪ್ ಹಾಕಿಲ್ಲ. ಅದು KB ಅವ್ರ ಲೈನ್ 11 KV ಲೈನ್ ಐತದ ತೆಗ್ಯಾದರು. ಅದನ್ನೂ ಸಕಟ ಮಂಜೂರು ಮಾಡಿಸಿದರು. ಆಮೇಲೆ ಇದು ಈಗಿಂದ ಬಿಸಿ ನೀರು ಮತ್ತು ನೀರು ಕುಡಿ ನೀರು ಇದು ಸಕಟ್ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ನಮ್ಮ ಇಂದಿರಾನಗರ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತು ಹೈಯೆಸ್ಟ್ ಕೆಲಸ ಮಾಡಿಕೊಟ್ಟಿದ್ದಾರೆ. 100% ಎಲ್ಲ ಕೆಲಸ ಮುಗಿದಾಗಿದೆ ಅಂತ. ಮತ್ತು ಮತ್ತೊಂದು ಟ್ಯಾಂಕ್ದೊಂದು ಕೆಲಸ ಐತಿ. ಈಗ ಅದು ಗಣೇಶನ ಸಾವುಕಾರ ಅದನ್ನು ಇಮಿಡಿಯೇಟ್ ಮಾಡಿಕೊಡ್ತೀನಿ ಅಂತ ಹೇಳಿ ಇಲ್ಲೇ ಒಂದು ಗುಡ್ ಮ್ಯಾಗ ಒಂದು ಟ್ಯಾಂಕಿ ಮಂಜೂರು ಮಾಡಿದ್ದಾರೆ. ಸ್ವಲ್ಪ ಗ್ಯಾಸ್ದು ಪೈಪ್ಲೈನ್ ಕೆಲಸ ನಡೆಯೈತಿ. ನೀರಿನ ತೊಂದರೆ ಆಗದೈತಿ. 7 ದಿವ್ಸಕ್ಕೆ ಅವ್ರು ಪೈಪ್ ಹೊಡ್ಯಾತಾರಲ್ಲಿ. ಅದಕ್ಕೆ 7 ದಿವಸ 8 ದಿವಸ ನೀರು ಬರೋದು. ಈಗ ಇಲ್ಲಿ ಒಂದು ಟ್ಯಾಂಕ್ ಮಂಜೂರು ಮಾಡಿದರು. ಅದು ಇನ್ನು ಬಂದಾಗ ಈಗ ಸಾವುಕಾರ ಅದನ್ನು ಗಣೇಶನ ಸಾವುಕಾರ ಮಾಡಿಸ್ಬಿಡ್ತಾರೆ. ಏನಿಲ್ಲ ಎಲ್ಲ ಮಾಡ್ಯಾರ. ಸಾವುಕಾರ ಗಣೇಶನ ಏನೂ ಕಡಿಮೆ ಮಾಡಿಲ್ಲ, ಎಲ್ಲ ಮಾಡಿಕೊಂಡ್ರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಅನಿಲ್ ಮಾನೆ, ಇರ್ಫಾನ್ ಬೇಪಾರಿ, ಗುಲಾಬ್ ಹುಸೇನ್ ಬಾಗ್ವಾನ್, ಚಂದ್ರಕಾಂತ್ ಕಾಮಕರ್, ಮಂಜೂರು ಜಮಾದಾರ್, ಸುಧೀರ್ ಮಾಯಪ್ಪಗೋಳ್, ಹನುಮಂತ ಗಾಡಿವಡ್ಡರ್, ರವಿ ದರ್ಜಿ, ಅಮಿತ್ ಮಾಳ್ಗೆ, ವಸಂತ ಟೈಗ್ಲೆ, ಆರಿಫ್ ನಾಯಿಕವಾಡಿ, ಅಮಿತ್ ಕಾಮ್ಕರ್, ಗಜಾನನ ಪೋತದಾರ್, ಸಮಸ್ತ ಇಂದಿರಾನಗರ ಜನರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.